ಬನ್ನಿ ಹಾಗಿದ್ರೆ ವೃಶ್ಚಿಕ ರಾಶಿಯವರ ತಕ್ಷಣ ಬಹಳಷ್ಟು ಅನುಭಾವಿಗಳು, ಜಾಣರು, ನ್ಯಾಯವಂತರು, ವಿಚಾರವಂತರು, ಬಹಳಷ್ಟು ಅನುಭಾವಿಗಳು ಅನ್ನುವಂಥದ್ದು ಸಹಜವಾಗಿ ಆ ವ್ಯಕ್ತಿಗಳ ಮುಂದೆ ಬರ್ತಕ್ಕಂತಹ ಒಂದು ಪ್ರಶ್ನೆ. ಸಹಜವಾಗಿ ವೃಶ್ಚಿಕ ರಾಶಿಯವರು ಬಹಳಷ್ಟು ಬುದ್ಧಿವಂತರಾಗಿರ್ತಾರೆ. ರಹಸ್ಯಗಳನ್ನ ಯಾವುದೇ ಸಂದರ್ಭಗಳಲ್ಲಿ ಬಿಟ್ಟುಕೊಡಲ್ಲ. ಅವರ ಮನಸ್ಸಿನಲ್ಲಿ ಏನು ಓಡ್ತಾ ಇರುತ್ತೆ, ಅವರು ಏನು ಯೋಜನೆಗಳನ್ನ ರೂಪಿಸ್ಕೊಳ್ತಾ ಇರ್ತಾರೆ, ಅವರು ಏನ್ ಪ್ಲಾನ್ ಗಳನ್ನ ಮಾಡ್ಕೊತಾ ಇರ್ತಾರೆ, ಎದುರಾಳಿಗಳಿಗೆ ಅರ್ಥನೇ ಆಗಲ್ಲ, ಗೊತ್ತೇ ಆಗಲ್ಲ. ಯಾಕಂತಂದ್ರೆ ತುಂಬಾ ಸಸ್ಪೆನ್ಸ್ ಆಗಿರ್ತಾರೆ. ಇವರ ವಿರೋಧಿಗಳು ಇರ್ತಾರಲ್ಲ, ಇವ್ರನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಾ ಇಲ್ವಲ್ಲ, ಇವ್ರ ನಡೆ ಏನಿರ್ಬೋದು ಮುಂದೆ ಅನ್ನುವಂತಹ ಯೋಚನೆಯಲ್ಲಿನೇ ಮುಳುಗೋ ತರ ಮಾಡ್ತಾರೆ ವೃಶ್ಚಿಕ ರಾಶಿಯವರು. ಇದೇ ಅವರ ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ದೀರ್ಘವಾದ ಯೋಜನೆಗಳಲ್ಲಿ ಬಹಳಷ್ಟು ಯಶಸ್ಸನ್ನ ಕಾಣುವಂಥದ್ದು. ಯಾವ್ದಾದ್ರೂ ಒಂದು ಪ್ಲಾನ್ ಮಾಡಿದ್ರು ಅಂತಂದ್ರೆ ಆ ಪ್ಲಾನು ದಡ ಮುಟ್ಟೋವರೆಗೂ ಬಿಡುವಂತಹ ವ್ಯಕ್ತಿಗಳಲ್ಲ, ಕೊನೆ ಗಳಿಗೆವರೆಗೂ ಕೂಡ, ಕಡೆಯವರೆಗೂ ಕೂಡ ಹೋರಾಟ ಮಾಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಅದು ಸ್ತ್ರೀಯರಿರ್ಬೋದು, ಪುರುಷರೇ ಇರ್ಬೋದು. ಹುಟ್ಟಿದಾಗಿನಿಂದ ಕೈಗಳಲ್ಲಿ ಅಥವಾ ಇಲ್ಲವೇ ಕಾಲುಗಳಲ್ಲಿ ಪದ್ಮದ ಚಿಹ್ನೆಯನ್ನ ಇರುವಂತವರಾಗಿರ್ತಕ್ಕಂಥದ್ದು. ಎಂತಹ ಸಂದರ್ಭಗಳಲ್ಲಿಯೂ ಕೂಡ ಯಾವುದೇ ಕಾರಣಕ್ಕೂ ನಿಮ್ಮ ಕೋಪ ಆಗಿರ್ಬೋದು ಅಥವಾ ದ್ವೇಷ ಆಗಿರ್ಬೋದು ಹೊರಗಡೆ ಹಾಕಲ್ಲ. ಈಗ ಯಾರ ಮೇಲೋ ಒಂದು ಕೋಪ ಇದೆ, ಯಾರ ಮೇಲೋ ಒಂದು ದ್ವೇಷ ಇದೆ, ಅದನ್ನ ಹೇಳ್ಕೊಳ್ಳಲ್ಲ. ಅದನ್ನ ಗುರಿ ಸಾಧಿಸುವಂತಹ ವ್ಯಕ್ತಿಗಳಾಗಿರ್ತಾರೆ. ಯಾರು ಏನೋ ನಿಮಗೆ ಒಂದು ಇನ್ಸಲ್ಟ್ ಮಾಡ್ಬಿಟ್ರು, ಅವರಿಗೆ ಅದೇ ಕ್ಷಣದಲ್ಲಿ ಉತ್ತರ ಕೊಡಲ್ಲ. ಅದು ನಿಮ್ಮ ಕೃತಿಯಲ್ಲಿ ಉತ್ತರ ಕೊಟ್ಟು ನಿಮ್ಮ ಜೀವನವೇ ಅವರಿಗೆ ಉತ್ತರದ ರೀತಿಯಲ್ಲಿ ಬದುಕುವಂತಹ ವ್ಯಕ್ತಿಗಳು, ಸವಾಲಿನ ವ್ಯಕ್ತಿಗಳು ವೃಶ್ಚಿಕ ರಾಶಿಯವರು. ಎಂತಹದ್ದೇ ಅವಮಾನ ಆಗಿರ್ಲಿ, ಎಂತದ್ದೇ ಅಪಮಾನ ಆಗಿರ್ಲಿ, ಆ ಎಲ್ಲ ಅಪಮಾನಗಳನ್ನ ಸಮಾಧಾನವಾಗಿ ಅದನ್ನ ತಡೆದು ಅದನ್ನ ಸಕ್ಸಸ್ ಕಡೆಗೆ ಒಯ್ಯುವಂತಹ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಅದು ವೃಶ್ಚಿಕ ರಾಶಿಯವರು ಅಂತ ಹೇಳ್ಬೋದು. ಎಂತಹ ಬೇಸರ ಇದ್ರೂ ಕೂಡ ಹೊರಗಡೆ ಹಾಕಲ್ಲ, ಮನಸ್ಸಿನಲ್ಲೇನೆ ಇಟ್ಕೊಂಡು ಅದನ್ನ ಗುರಿ ಸಾಧನೆ ಕಡೆ ಹೋಗುವಂತಹ ವ್ಯಕ್ತಿಗಳಾಗಿರ್ತಾರೆ. ಇನ್ನೊಬ್ರು ನಿಮಗೆ ಇಷ್ಟವಿಲ್ಲದಿದ್ದರೆ ಅವರಿಂದ ದೂರ ಇರುವಂತಹ, ಯಾರೋ ನಮಗೆ ಇಷ್ಟ ಆಗ್ತಾ ಇಲ್ಲ ಅಥವಾ ಅವ್ರ ವರ್ತನೆ ಇಷ್ಟ ಆಗ್ತಾ ಇಲ್ಲ, ಆ ವ್ಯಕ್ತಿತ್ವ ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಅವರಿಂದ ದೂರ ಇದ್ದು ಬಿಡೋಣ, ಅವರಿಂದ ಹಿಂದೆ ಸರಿದು ಬಿಡೋಣ, ಬೇಡ ಇವರು ಕಿರಿಕಿರಿ ಅನ್ನುವಂತಹ ವ್ಯಕ್ತಿಗಳಾಗಿರ್ತೀರಿ. ಒಂದು ವೇಳೆ ಅವ್ರು ಏನಾದ್ರೂ ನಿಮಗೆ ಮಾನಸಿಕವಾಗಿ ಘಾಸಿ ಮಾಡ್ಲಿಕ್ಕೆ ಬಂದ್ರೆ ಅವರನ್ನ ಸೋಲ್ಸೋವರೆಗೂ ಕೂಡ ಅವರನ್ನ ಮಾತಿನಲ್ಲಾಗಿರ್ಬೋದು, ಮತ್ತೊಂದರಲ್ಲಾಗಿರ್ಬೋದು